ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ ಆರೋಪದ ಅಡಿ ಆರ್ಎಸ್ಎಸ್ ಕಾರ್ಯಕರ್ತ ಅರೆಸ್ಟ್ ಆಗಿದ್ದಾನೆ. ಕೇರಳದ ಮುಕ್ಕಮ್ಮ ನಿವಾಸಿ ಬಾಬುರಾಜನ್ ಬಂಧಿತ ಆರೋಪಿ. ಬಾಬುರಾಜನ್ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು, ಬಾಲಕಿಯ ನಡವಳಿಕೆಯಲ್ಲಿ ಅನುಮಾನಗೊಂಡ ಪೋಷಕರು ಏನಾಗಿದೆ ಅಮ್ಮ ಅಂತ ಹೇಳಿ ವಿಚಾರಣೆ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯದ ಕುರುಹು ಪತ್ತೆಯಾದ ಬೆನ್ನಲ್ಲೇ ಪೋಷಕರು ಅಲರ್ಟ್ ಆಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಈಗ ಆತನನ್ನ ಹಿಡ್ಕೊಂಡು ಒಳಗೆ ಹಾಕಿದ್ದಾರೆ. ಬಾಬುರಾಜನ್ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಬಾಲಕಿಯ ನಡವಳಿಕೆಯಲ್ಲಿ ಅನುಮಾನಗೊಂಡ ಪೋಷಕರು ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಲ್ಲದೆ ಆಕೆಯ ಜೊತೆ ಲೈಂಗಿಕ ದೌರ್ಜನ್ಯವನ್ನೆಸಗಿದ್ದಾನೆ. ಬಾಲಕಿಯನ್ನು ವಿಚಾರಿಸಿದಾಗ ಬಹಿರಂಗಗೊಂಡಿದ್ದ ವಿಚಾರ. ಪೋಷಕರಿಂದ ದೂರು, ಪೋಕ್ಸೋ ಪ್ರಕರಣ ದಾಖಲು ಮಾಡಿದ ಕೇರಳ ಪೊಲೀಸರು. ಫೋಟೋದಲ್ಲಿ ಕಾಣಿಸ್ಕೊಳ್ತಾ ಇರೋ ಆ ಅಮೂಲ್ ಬೇಬಿಯೇ ಈ ಲೈಂಗಿಕ ದೌರ್ಜನ್ಯವೆಸಗಿದ ಪಾಪಿ. ಸಣ್ಣ ವಯಸ್ಸಿನ ಮಗಳ ಪ್ರಾಯ ಮೊಮ್ಮಗಳ ಪ್ರಾಯ ಅನಿಸುತ್ತೆ. ಆ ಪ್ರಾಯದ ಹೆಣ್ಣು ಮಗಳ ಜೊತೆ ಮಾಡಬಾರದನ್ನು ಮಾಡಿ ಕೊನೆಗೆ ಆ ಹೆಣ್ಣು ಮಗಳಿಗೆ ಪಾಪ ಸ್ವಲ್ಪ ಅಸ್ವಸ್ಥತೆಯ ಗುಣಲಕ್ಷಣಗಳು ಮನೆಯವರಿಗೆ ಕಂಡು ಬಂದಾಗ ವಿಚಾರಿಸಿದ್ದಾರೆ ಏನಾಯಿತು ಅಂತೇಳಿ. ಆ ಸಂದರ್ಭದಲ್ಲಿ ಈ ಪಾಪಿಯ ಪರಮ ಪಾಪದ ಕೃತ್ಯವನ್ನು ಬಾಯ್ಬಿಟ್ಟಿದ್ದಾಳೆ. ತಕ್ಷಣ ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸರು. ಈತನ ವಿರುದ್ಧ ಪೋಕ್ಸೋ ಪ್ರಕರಣದ ಅಡಿ ದೂರು ದಾಖಲು ಮಾಡಿಕೊಂಡು ಈಗ ಕಾನೂನು ಪ್ರಕ್ರಿಯೆಯಂತೆ ಆತನನ್ನು ಒಳಗೆ ಹಾಕಿದ್ದಾರೆ. ಬಾಲಕಿಯನ್ನು ವಿಚಾರಿಸಿದಾಗ ಪೋಷಕರಿಗೆ ಮಾಹಿತಿ ತಿಳಿದಿದೆ. ಒಟ್ಟಾರೆ ಬಾಬುರಾಜನ್ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು, ಕೇರಳದ ಮುಕ್ಕಮ್ಮ ನಿವಾಸಿ ಬಂಧಿತ ಆರೋಪಿ ಬಾಬುರಾಜನ್ ಎಂದು ತಿಳಿದು ಬಂದಿದೆ. ಬಾಲಕಿಯ ನಡವಳಿಕೆಯಲ್ಲಿ ಅನುಮಾನಗೊಂಡ ಪೋಷಕರು ಲೈಂಗಿಕ ದೌರ್ಜನ್ಯದ ಕುರುಹು ಪತ್ತೆಯಾದ ಬೆನ್ನಲ್ಲೇ ಬಾಲಕಿಯನ್ನು ವಿಚಾರಿಸಿದಾಗ ಪೋಷಕರಿಗೆ ಸತ್ಯಾಂಶ ತಿಳಿದಿದ್ದು, ಪೋಷಕರಿಂದ ದೂರು, ಪೋಕ್ಸೋ ದಾಖಲಿಸಿದ ಕೇರಳದ ಪೊಲೀಸರು ಈಗ ವಶಕ್ಕೆ ಪಡೆದು ಅಂಧರಾಗಿದ್ದಾನೆ ಈ ಕೃತ್ಯದ ಆರೋಪಿ. ಫೋಟೋದಲ್ಲಿ ಕಾಣಿಸ್ಕೊಳ್ತಾ ಇರೋ ಆ ಅಮೂಲ್ ಬೇಬಿಯೇ ಈ ಲೈಂಗಿಕ ದೌರ್ಜನ್ಯವೆಸಗಿದ ಪಾಪಿ. ಸಣ್ಣ ವಯಸ್ಸಿನ ಮಗಳ ಪ್ರಾಯ ಮೊಮ್ಮಗಳ ಪ್ರಾಯ ಅನಿಸುತ್ತೆ. ಆ ಪ್ರಾಯದ ಹೆಣ್ಣು ಮಗಳ ಜೊತೆ ಮಾಡಬಾರದನ್ನು ಮಾಡಿ ಕೊನೆಗೆ ಆ ಹೆಣ್ಣು ಮಗಳಿಗೆ ಪಾಪ ಸ್ವಲ್ಪ ಅಸ್ವಸ್ಥತೆಯ ಗುಣಲಕ್ಷಣಗಳು ಮನೆಯವರಿಗೆ ಕಂಡು ಬಂದಾಗ ವಿಚಾರಿಸಿದ್ದಾರೆ ಏನಾಯಿತು ಅಂತೇಳಿ. ಆ ಸಂದರ್ಭದಲ್ಲಿ ಈ ಪಾಪಿಯ ಪರಮ ಪಾಪದ ಕೃತ್ಯವನ್ನು ಬಾಯ್ಬಿಟ್ಟಿದ್ದಾಳೆ. ತಕ್ಷಣ ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸರು. ಈತನ ವಿರುದ್ಧ ಪೋಕ್ಸೋ ಪ್ರಕರಣದ ಅಡಿ ದೂರು ದಾಖಲು ಮಾಡಿಕೊಂಡು ಈಗ ಕಾನೂನು ಪ್ರಕ್ರಿಯೆಯಂತೆ ಆತನನ್ನು ಒಳಗೆ ಹಾಕಿದ್ದಾರೆ. ಬಾಲಕಿಯನ್ನು ವಿಚಾರಿಸಿದಾಗ ಪೋಷಕರಿಗೆ ಮಾಹಿತಿ ತಿಳಿದಿದೆ. ಒಟ್ಟಾರೆ ಬಾಬುರಾಜನ್ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು, ಕೇರಳದ ಮುಕ್ಕಮ್ಮ ನಿವಾಸಿ ಬಂಧಿತ ಆರೋಪಿ ಬಾಬುರಾಜನ್ ಎಂದು ತಿಳಿದು ಬಂದಿದೆ. ಬಾಲಕಿಯ ನಡವಳಿಕೆಯಲ್ಲಿ ಅನುಮಾನಗೊಂಡ ಪೋಷಕರು ಲೈಂಗಿಕ ದೌರ್ಜನ್ಯದ ಕುರುಹು ಪತ್ತೆಯಾದ ಬೆನ್ನಲ್ಲೇ ಬಾಲಕಿಯನ್ನು ವಿಚಾರಿಸಿದಾಗ ಪೋಷಕರಿಗೆ ಸತ್ಯಾಂಶ ತಿಳಿದಿದ್ದು, ಪೋಷಕರಿಂದ ದೂರು, ಪೋಕ್ಸೋ ದಾಖಲಿಸಿದ ಕೇರಳದ ಪೊಲೀಸರು ಈಗ ವಶಕ್ಕೆ ಪಡೆದು ಅಂಧರಾಗಿದ್ದಾನೆ ಈ ಕೃತ್ಯದ ಆರೋಪಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.